ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಕಳಪೆ ಮತ್ತು ಉತ್ತಮ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಆ್ಯಂಡ್ ಇಲ್ಲಿ ನಿಮ್ಗೆ ಗೊತ್ತಿರೋ ಆಲ್ರೆಡಿ ಪ್ರೋಮೋ ನೋಡಿರ್ತೀರ ಅಂದ್ಕೊತೀನಿ. ಸೊ ಇಲ್ಲಿ ಕಳಪೆ ಮಂಜುಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ವೆಲ್ ಡಿಸರ್ವ್ಡ್ ಗುರು, ಅವನಿಗೆ ಕೊಡಬೇಕಿತ್ತು ಆ್ಯಂಡ್ ಅವನಿಗೆ ಸಿಕ್ಕಿದೆ. ಆ್ಯಂಡ್ ನನ್ನ ಪ್ರಕಾರ ಅವನು ಟಾಪ್ 5 ಬರೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಇದೆ ಇವಾಗ, ಬಿಕಾಸ್ ಆಫ್ ಯಾವುದೋ ಒಂದು ಗುಂಗಲ್ಲಿ ಆ್ಯಂಡ್ ಯಾರೋ ಒಂದು ಬಲೆಯಲ್ಲಿ ಸಿಗಾಕೊಂಡಿದ್ದಾನೆ. ಸೊ ಆ್ಯಂಡ್ ಬಲೆ ಅದು ಬೇರೆಯವ್ರು ಹಾಕಿರೋದಲ್ಲ, ಸೊ ಇವನೇ ಹೋಗಿ ಆ ಬಲೆಯಲ್ಲಿ ಸಿಗಾಕೊಂಡಿದ್ದಾನೆ ಅಂತ ಹೇಳ್ಬೋದು. ಆ ಬಲೆ ಬೇರೆ ಯಾವುದೂ ಅಲ್ಲ, ಗೌತಮಿ ಅನ್ನೋ ಬಲೆಯಲ್ಲಿ ಅವ್ನು ಸಿಗಾಕೊಂಡಿದ್ದಾನೆ. ಸೊ ಅವ್ನು ಹೊರಗಡೆ ಬಂದಿಲ್ಲ ಅಂತಂದರೆ ಟಾಪ್ 5 ಹೋಗೋದು ಕೂಡ ಕಷ್ಟ ಆಗುತ್ತೆ ಅವನಿಗೆ. ಗೆಲ್ಲೋದಂತೂ ನನ್ನ ಪ್ರಕಾರ ಯಾಕೋ ಇಂಪಾಸಿಬಲ್ ಅಂತ ಅನ್ನಿಸ್ತಾ ಇದೆ. ಬಟ್ ಅವ್ನು ಮಾಡ್ತಿರೋವಂಥದ್ದು ವರ್ತನೆ ಆದರೂ ಆಗಿರ್ಬೋದು, ಆಡ್ತಿರೋವಂಥ ಆಟ ಆದರೂ ಆಗಿರ್ಬೋದು, ಅದಕ್ಕೆ ಡೇ ಬೈ ಡೇ ಒಂದು ರೀತಿಯಲ್ಲಿ ಒಂದು ಗ್ರಾಫ್ ಕೆಳಗಡೆ ಬರ್ತಾಯಿದೆ. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಉಳಿದಂಥ ಒಂದು ಅಷ್ಟು ಒಂದು ಆಟನ ಸ್ವಲ್ಪ ತಕ್ಕ ಮಟ್ಟಿಗೆ ಆಡ್ಬಿಟ್ಟು ಅಟ್ಲೀಸ್ಟ್ ಒಂದು ಟಾಪ್ 5 ಗಂಟೆ ಆದರೂ ಹೋದರೆ ಒಂದು ರೆಸ್ಪೆಕ್ಟ್ ಆದರೂ ಇರುತ್ತೆ. ಇಲ್ಲ ಅಂತಂದರೆ ನಿಜವಾಗ್ಲೂ ಒಂದು ಥರ ಅದು ಬೇಜಾರು ಆ್ಯಂಡ್ ಅಸಹ್ಯ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಅವ್ನ ಬಿಹೇವಿಯರೆಲ್ಲ ನೋಡ್ತಾ ಇದ್ದರೆ. ಯಾಕಂದರೆ ಎಷ್ಟು ಅಂತ ಮನುಷ್ಯ ಗುರು ನೋಡೋಕ್ಕಾಗತ್ತೆ, ಅಟ್ಲೀಸ್ಟ್ ಆ ಫ್ಯಾಮಿಲಿಯವ್ರಿಗೆ ನೋಡಲಿಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಆ ರೀತಿಯಲ್ಲಿ ಹಿಂದೆ ಹೋಗಿ ಒಪ್ಸೋ ಅಂಥದ್ದು ಅವಶ್ಯಕತೆ ಇಲ್ಲ. ಪ್ರತಿ ವಾರದಲ್ಲೂ ಉಗಿಸ್ಕೊತಾನೆ, ಆದರೂ ಕೂಡ ಇನ್ನೂ ಬುದ್ಧಿ ಬಂದಿಲ್ಲ ಅಂತಂದರೆ ಅವರಪ್ಪ ಎಷ್ಟು ಖುಷಿಯಾಗಿದ್ದರು, ನನ್ನ ಮಗ ಬದಲಾಗಿದ್ದಾನೆ, ಹಾಗಾಗಿದ್ದಾನೆ, ಹೀಗಾಗಿದ್ದಾನೆ ಅಂತ. ಬಟ್ ಅದೇ ರೀತಿಯಲ್ಲಿ ಇನ್ನೇನು ಸೀಸನ್ ಎಂಡ್ ಆಗ್ತಿದೆ, ಅಟ್ಲೀಸ್ಟ್ ಇವಾಗಾದರೂ ಒಂಚೂರು ಬುದ್ಧಿ ಕಲ್ತ್ಕೊಂಡು ಉದ್ಧಾರ ಆದರೆ ಆಗುತ್ತೆ. ಬಟ್ ಇಲ್ಲ, ಕಷ್ಟ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಎಲ್ಲರೂ ಕೂಡ ಅವನಿಗೆ ಒಂದು ಬಹುಮತ ಬಂದಿದೆ. ಸೊ ಚೈತ್ರ ಆದರೂ ಆಗಿರ್ಬೋದು, ಹನುಮಂತ, ಮೋಕ್ಷಿತ, ಗೌತಮಿ, ರಜತ್ ಎಲ್ಲರೂ ಕೂಡ ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹನುಮಂತ ಕೊಟ್ಟಂಥ ರೀಸನ್ನು ಎಲ್ಲೋ ಮಂಜಪ್ಪ ಕಾಕ ಕಳೆದೋಗಿದ್ದಾನಲ್ಲ, ಬಲೆಯಲ್ಲಿ ಸಿಗಾಕೊಂಡಿದ್ದಾನೆ. ಆ್ಯಂಡ್ ಇವನೇ ಹೋಗಿ ಸಿಗಾಕೊಂಡಿರುವಂಥದ್ದಲ್ಲಿ. ಆ್ಯಂಡ್ ಅದಕ್ಕೆ ಕಷ್ಟ ಇದೆ ವಾಪಸ್ ಬರುವಂಥದ್ದು. ಆ್ಯಂಡ್ ಮೋಕ್ಷಿತ ಹೇಳುವಂಥದ್ದು ಆಟ ಅಂತ ಬಂದಾಗ ಪರ್ಸ್ನಲಾಗಿ ತೊಗೊತಾರೆ ಅನ್ನೋ ರೀತಿಯಲ್ಲಿ ಒಂದು ರೀಸನ್ನ ಕೊಡ್ತಿದ್ದಾರೆ. ಆ್ಯಂಡ್ ಅದೇ ಒಂದು ಸಾಕ್ಷಿಯಾಗಿ ಒಂದು ಯಾವುದೋ ಗಾಯ ಮಾಡಿರೋದನ್ನು ಕೂಡ ತೋರಿಸ್ತಾರೆ ಅವರು. ಸೊ ಪರ್ಸ್ನಲಾಗಿ ಆ ಒಂದು ಟಾಸ್ಕಲ್ಲಿ ಅವರು ಆಡಿದ್ರು, ಗೌತಮಿ ಅವ್ರಿಗೆ ಏಟಾಗಿದೆ ಅನ್ನೋ ಒಂದು ಕಾರಣಕ್ಕೆ. ಸೊ ಭವ್ಯ ಅವ್ರ ಮೇಲೆ ಎಳೆದಾಕಿರುವಂಥದ್ದು, ಕುತ್ತಿಗೆಯಿಂದ ತಳ್ಳಿರುವಂಥದ್ದು ಪರ್ಸ್ನಲ್ ಅಟ್ಯಾಕೇನೆ ಅದು. ಓಕೆ, ಸೊ ಅದನ್ನು ಕೂಡ ಮಾಡಿದ್ರು. ಆ್ಯಂಡ್ ಗೌತಮಿ ಹೇಳಿರುವಂಥದ್ದು, ಸೊ ಲಾಸ್ಟ್ ಸೆಕೆಂಡ್ವರೆಗೂ ಈ ಮನೆವರೆಗೆ ನಮ್ಮನ್ನು ಬಿಟ್ಕೊಡ್ಬಾರ್ದು, ಸೊ ನಮ್ಮ ಜೊತೆಗೆ ನಾವು ನಿಂತ್ಕೊಬೇಕು ಅನ್ನೋ ಒಂದು ರೀತಿಯಲ್ಲಿ ರೀಸನ್ನ ಕೊಡ್ತಿದ್ದಾರೆ. ಈ ಅಮ್ಮ ಅಂತೂ ಅಷ್ಟೆಲ್ಲ ಇದ್ದಿದ್ದರೆ ಅವನ ಜೊತೆ ಏನು ಕಾಡಬೇಕಾಗಿತ್ತು. ಆ್ಯಂಡ್ ಟಾಸ್ ಸೋತಾದ್ಮೇಲೆ ಸೊ ಅದಕ್ಕೆ ಮಂಜುನೇ ಕಾರಣ ಅನ್ನೋ ರೀತಿಯಲ್ಲಿ ಏನಕ್ಕೆ ಬ್ಲೇಮ್ ಮಾಡಬೇಕಿತ್ತು ಅರ್ಥ ಆಗಿರೋದು ನನಗೆ. ಓಕೆ, ಕೆಲವು ಟೈಮಲ್ಲಿ ಗೌತಮಿ ಅವರು ತುಂಬ ಚೆನ್ನಾಗಿ ಆಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಷ್ಟೆಲ್ಲ ಹೊರಗಡೆ ವಿಷಯಗಳು ಬಂದಿದೆ, ತಮ್ಮ ಒಂದು ಹಸ್ಬೆಂಡ್ ಕೂಡ ಬಂದೆಲ್ಲ ಹೇಳಿದಾರೆ ಅಂತಂದಮೇಲೆ ಅವನ ಜೊತೆಗೆ ಆಡೋವಂಥ ಅವಶ್ಯಕತೆನೇ ಇರಲಿಲ್ಲ ನನ್ನ ಪ್ರಕಾರ. ಬೇರೆಯವ್ರ ಜೊತೆಗೆ ಆಡ್ಬೋದಾಗಿತ್ತು. ಸೊ ಅವನಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ ದೂರ ಇದ್ಬಿಟ್ರೆ ಮುಗಿದೋಗುತ್ತಲ್ಲ, ಏನಕ್ಕೆ ದೂರ ಉಳಿಲಿಲ್ಲ ಮತ್ತು? ಸೊ ಅವ್ರದ್ದು ಪ್ರಾಬ್ಲಮ್ ಇದೆ ತಾನೇ ಇಲ್ಲಿ. ಆ್ಯಂಡ್ ಇದಾದಮೇಲೆ ರಜತ್ ಅವರು ಸೊ ಟಾಸ್ಕು ಅಂತ ಬಂದಾಗ, ಸೊ ಟಾಸ್ಕಲ್ಲಿ ಸೊ ಒಂದು ರೀತಿಯಲ್ಲಿ ತಲೆ ಕೆಟ್ಟು ಹೋಗ್ಬಿಡುತ್ತೆ ನೀನು ಆಟೋ ಟೈಮಲ್ಲಿ ಅಥವಾ ನೀನು ವಾದ ಮಾಡೋ ಟೈಮಲ್ಲಿ ನೋಡೋದು ಹಿಂಸೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಸೊ ರೀಸನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಫೈನಲ್ ಆಗಿ ಸೊ ಅಲ್ಲಿ ಜೈಲಿಗೆ ಹೋಗಿರುವಂಥದ್ದು ಸೊ ಈ ವಾರದ ಕಳಪೆಯಾಗಿ ಅಲ್ಲಿ ನಮ್ಮ ಮಂಜು ಅವ್ರು ಹೋಗ್ತಾರೆ. ಆ್ಯಂಡ್ ಅಲ್ಲಿ ಭವ್ಯ ಅವರು ಮಾತಾಡ್ಕೊತಾರೆ. ಕಳಪೆ ಕೊಟ್ಟಾದಮೇಲೆ ಅದು ಹೆಂಗೆ ಹೋಗಿ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಒಂಥರ ಹಿಂಸೆ ಆಗುತ್ತೆ ನನಗಂತೂ ಅಂತ ಹೇಳ್ತಾರೆ. ಮಾತಾಡ್ಕೊಳ್ಳೋರು ಅವರು, ಕಳಪೆ ಕೊಟ್ಟವ್ರು ಅವರು. ಎಲ್ಲರ ವ್ಯಕ್ತಿತ್ವ ನಿಮ್ಮ ಥರ ಇರುತ್ತಾ? ನಿಮ್ಮ ಥರ ಹೋಗ್ಬಿಟ್ಟು ಯಾರಾದರೂ ಹೊಡೆದಿದ್ದಾರಾ ಅಲ್ಲಿ? ಹೊಡೆದಿಲ್ಲ ತಾನೇ. ನಿಮ್ಮ ವ್ಯಕ್ತಿತ್ವ ನೀವು ತೋರಿಸ್ತೀರಾ, ಅವ್ರ ವ್ಯಕ್ತಿತ್ವ ಅವ್ರು ತೋರಿಸ್ತಾರೆ. ಕಳಪೆ ಕೊಟ್ಟರೆ ನೀವು ಯಾವತ್ತೂ ಬೇರೆ ಸ್ಪರ್ಧೆ ಹತ್ರ ಹೋಗಿ ಮಾತಾಡಿಲ್ವಾ ಬಿಗ್ ಬಾಸ್ ಮನೆ ಒಳಗಡೆಗಲ್ಲಿ? ಏನು ಅಂತ ಮಾತಾಡ್ತಾರೆ ಅರ್ಥ ಆಗ್ತಿದೆ. ಭವ್ಯದು ಟಾಸ್ಕ್ ಎಲ್ಲ ಓಕೆ, ಬಟ್ ಈ ಕೆಲವೊಂದು ಮಾತುಗಳು, ದುರಹಂಕಾರಗಳು ಇವೆಲ್ಲ ನೋಡ್ತಾ ಇದ್ರೆ ಒಂಥರ ವಿಚಿತ್ರ ಅನಿಸುತ್ತೆ. ಒಟ್ಟಿನಲ್ಲಿ ನಮ್ಮ ಚೈತ್ರ ಅವರು ಸೇಫ್ ಈ ವಾರ, ಕಳಪೆಗತ್ತು ಅವರು ಹೋಗಲಿಲ್ಲ. ಆ್ಯಂಡ್ ಇದೆಲ್ಲ ಸರಿಗಿಟ್ಟು ಇನ್ನೊಂದು ವಿಷಯ ಮಾತಾಡಬೇಕು ಅಂತಂದರೆ, ಟಿಕೆಟ್ ಟು ಫಿನಾಲೆ ಒಂದು ಏನು ಕಂಟೆಂಟೆಡ್ ಟಾಸ್ಕ್ ಇತ್ತು, ಅದರಲ್ಲಿ ಹನುಮಂತು ವಿನ್ ಆಗಿ ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದಾನೆ. ಜೊತೆಗೆ ಮುಂದಿನ ವಾರದ ಒಂದು ಕ್ಯಾಪ್ಟನ್ ಕೂಡ ಆಗಿದ್ದಾನೆ ಅಂತಲೇ ಹೇಳ್ಬೋದು. 99% ಕನ್ಫರ್ಮ್ ಇದೆ. ಹೇಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಅದೇ ಒಂದು ಪ್ರೋಮೋದಲ್ಲಿ ನೋಡಬೇಕಾದ್ರೆ ನೀವು ಮಂಜು ಅವರಿಗೆ ಜೈಲಿಗೆ ಕರ್ಕೊಂಡು ಹೋಗೋ ಟೈಮಲ್ಲಿ ಅಲ್ಲಿ ಗೌತಮಿ ಇದ್ದಾರೆ, ಇನ್ನೊಬ್ಬರು ಹನುಮಂತು ಇದ್ದಾರೆ. ಗೌತಮಿ ಫ್ರೆಂಡ್ಶಿಪ್ ಅನ್ನೋ ಇದರಲ್ಲಿ ಬರ್ತಿದ್ದಾರೆ, ಜೊತೆಗೆ ಅಲ್ಲಿ ಹನುಮಂತು ಬರ್ತಿರೋವಂಥದ್ದು ಕ್ಯಾಪ್ಟನ್ ಆಗಿ ಅವ್ರು ಆಯ್ಕೆ ಆಗಿದ್ದಾರೆ. ಸೊ ಅವರನ್ನು ಆ ಒಂದು ಜೈಲು ಒಳಗಡೆ ಹಾಕಿ ಸೊ ಅದನ್ನು ಲಾಕ್ ಮಾಡಬೇಕಾದಂಥದ್ದು ಕ್ಯಾಪ್ಟನ್ ಜವಾಬ್ದಾರಿ. ಸೊ ಕ್ಯಾಪ್ಟನ್ ಅವರು ಆಗಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಆ ಟಾಸ್ಕ್ನ ಅವರೇ ವಿನ್ ಆಗಿದ್ದಾರೆ. ಜೊತೆಗೆ ಟಾಸ್ಕ್ ವಿನ್ ಆಗಿರೋ ಜೊತೆಗೆ ಅವರು ನೇರವಾಗಿ ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ 99% ಕನ್ಫರ್ಮ್ ಇದೆ. ಸೊ ಹನುಮಂತು ಫಿನಾಲೆ ವಾರಕ್ಕೆ ಟಾಸ್ಕ್ನ ವಿನ್ ಆಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಫಿನಾಲೆ ವಾರಕ್ಕೆ. ಆ್ಯಂಡ್ ನಿಜವಾಗ್ಲೂ ಅದ್ಭುತ ಆಗೋರು ಆ ಒಂದು ಮನುಷ್ಯ ಯಾವ ರೀಸನಲ್ಲಿ ಟಾಸ್ಕ್ಗಳು ಆಡಿದ್ದಾನೆ ಅಂತಂದರೆ, ಎಂಟರ್ಟೈನ್ಮೆಂಟ್ ಅಂತ ತೊಗೊಳ್ಳಿ, ಮನೆಯವ್ರ ಜೊತೆಗೆ ಬೆರೆಯೋದು ತೊಗೊಳ್ಳಿ, ಕೆಲಸ ತೊಗೊಳ್ಳಿ, ಹಾಡು ತೊಗೊಳ್ಳಿ, ಎಂಟರ್ಟೈನ್ಮೆಂಟ್ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಕೂಡ ಎಲ್ಲ ಟಿಕ್ ಮಾರ್ಕ್ ಇದ್ದಾವೆ. ಸೊ ಆ ರೀತಿಯಲ್ಲಿ ಟಿಕ್ ಮಾರ್ಕ್ ಮಾಡೋವಂಥ ಸ್ಪರ್ಧಿ ಇನ್ಯಾರೂ ಇಲ್ಲ ಬಿಗ್ ಬಾಸ್ ಮನೆ ಒಳಗಡೆಗೆ ಸೀಸನ್ 11ರಲ್ಲಿ. ಸೊ ಅವನು ಪ್ರೂವ್ ಮಾಡ್ಕೊಂಡಿದ್ದಾನೆ ನಾನು ಯಾಕೆ ಬೆಸ್ಟು ಅನ್ನೋವಂಥದ್ದು. ನಾನು ಇವಾಗಲೂ ಅದನ್ನೇ ನಂಬಿರ್ತೀನಿ, ಅವನು ಫಿನಾಲೆ ವಾರಕ್ಕೆ ಹೋಗಿದ್ದಾನೆ ಅಂತ. ಈ ಒಂದು ಎಲ್ಲ ಬೆಳವಣಿಗೆ ನೋಡ್ತಾ ಇದ್ದರೆ ಓಕೆ. ಸೊ ಸದ್ಯಕ್ಕೆ ಸೊ ನನಗನ್ಸಿರೋದನ್ನ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಆ ಪ್ರೋಮೋ ನೋಡಿದ್ದಾದಮೇಲೆ? ಆ್ಯಂಡ್
ಲೆಕ್ಕಾಚಾರ ಹಾಗೆ ಇದೆ. ಸೊ ಕ್ಯಾಪ್ಟನ್ ಆದ್ರೇ ಮಂಜು ಅವ್ರನ್ನ ಅಲ್ಲಿ ಕಳಪೆ ಯಾರು ಹೋಗುತ್ತೆ ಅವರಿಗೆ ತೊಗೊಂಡು ಬಂದು ಅಲ್ಲಿ ಜೈಲಿಗೆ ಹಾಕಬೇಕು. ಆ್ಯಂಡ್ ಅಲ್ಲಿ ಗೌತಮಿ ಅಂತೂ ಕ್ಯಾಪ್ಟನ್ ಆಗಿ ಸಾಧ್ಯನೇ ಇಲ್ಲ, ಯಾಕಂದರೆ ಅವ್ರು ಆಲ್ರೆಡಿ ಕ್ಯಾನ್ಸಲ್ ಆಗಿ ಹೋಗಿದ್ದಾರೆ TTF ಕಂಟೆಂಡರಿಂದ. ಸೊ ಅಲ್ಲಿ TTF ಕಂಟೆಂಡರ್ ಇರೋದು ಅಂತಂದರೆ ರಜತ್, ತ್ರಿವಿಕ್ರಮು, ಭವ್ಯ ಆ್ಯಂಡ್ ಹನುಮಂತ. ಸೊ ಅವರು 3 ಜನರಲ್ಲೇ ಯಾರಾದರೂ ಒಬ್ಬರು ಕ್ಯಾಪ್ಟನ್ ಆಗಲೇಬೇಕಿತ್ತು. ಸೊ ಇಲ್ಲಿ ಹನುಮಂತು ಕ್ಯಾಪ್ಟನ್ ಆಗಿದ್ದಾನೆ ಆ್ಯಂಡ್ ಆ ಟಾಸ್ಕ್ ವಿನ್ ಆಗಿರೋದ್ರಿಂದ ಅವರು ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಪ್ರಕಾರ ಸೊ ಅವರು ಏನಾದರೂ ಫಿನಾಲೆ ವಾರಕ್ಕೆ ಹೋಗಿದ್ದಾರೆ ಅಂತಂದರೆ ಹೋಗ್ತಾರೆ. ಒಂದು ವೇಳೆ ಟಾಸ್ ಸೋತರೂ ಕೂಡ ಅವ್ರು ಫಿನಾಲೆ ವಾರಕ್ಕೆ ಹೋಗ್ತಾರೆ ಜನರ ಬೆಂಬಲದಿಂದ. ಅವರೇ ನನ್ನ ಪ್ರಕಾರ ಈ ಸೀಸನ್ನ ವಿನ್ ಆಗ್ಬೋದು, ಅಥವಾ ಟಾಪ್ 2 ಇರಲೇಬೇಕು ನನ್ನ ಪ್ರಕಾರ. ಇಲ್ಲ ಅಂತಂದರೆ ಕಷ್ಟ ಇದೆ ಬಿಗ್ ಬಾಸ್ನ ನಂಬುವಂಥದ್ದು. ಓಕೆ, ನನಗೆ ಅನಿಸಿರೋದು ನೋಡೋದು ಹಂಚ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಗಮನ ತಿಳಿಸಿ ಅಂತ ಹೇಳ್ತಾ ಮುಂದಿನ ನೋಡೋದು ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.